ಸದ್ದಿಲ್ಲದೆ ಸದ್ದು ಮಾಡುತ್ತಿದೆ ಡೀಪ್ ಸೀಕ್. ಓಪನ್ ಎಐ, ಚಾಟ್ ಜಿಪಿಟಿಯಂತಹ ಮಾನವ ಬುದ್ಧಿಮತ್ತೆಯನ್ನ ಮೀರಿಸುವ ತಂತ್ರಜ್ಞಾನಗಳು ಇಡೀ ಜಗತ್ತನ್ನೇ ಆಳುತ್ತಿರುವ ಕಾಲವಿದು. ಸ್ಪರ್ಧಾತ್ಮಕ ಜಗತ್ತಿನ ತಳಹದಿ ನಿಂತಿರುವುದೇ ಇವುಗಳ ಮೇಲೆ. ಈ ನಡುವೆ ಡೀಪ್ ಸೀಕ್ ಎನ್ನುವ ಪದ ತಂತ್ರಜ್ಞಾನ ಜಗದಲ್ಲಿ ಸದ್ದಿಲ್ಲದೆ ಸದ್ದು ಮಾಡುತ್ತಿದೆ. ಅಮೆರಿಕದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿಗಳ ನಿದ್ದೆ ಕೆಡಿಸಿದೆ. ಡೀಪ್ ಸೀಕ್, ಚಾಟ್ ಜಿಪಿಟಿ, ಜೆಮಿನಿ, ಕ್ಲೌಡ್, ಓಪನ್ ಎಐನಂತಹ ಕಂಪನಿಗಳೊಂದಿಗೆ ಪೈಪೋಟಿ ನಡೆಸುತ್ತಿರುವ ಚೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೆಷ್ಟರ ಮಟ್ಟಿಗೆ ಹವಾ ಸೃಷ್ಟಿಸಿದೆ ಎಂದರೆ, ಎಐನಲ್ಲಿ ಮುಂಚೂಣಿಯಲ್ಲಿರುವ ಅಮೆರಿಕದಲ್ಲೇ ಹೆಚ್ಚಿನ ಜನ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದಾರೆ. ಇದು ಎಚ್ಚೆತ್ತುಕೊಳ್ಳುವ ಸಮಯ ಎಂದು ಟೆಕ್ ದೈತ್ಯರಿಗೆ ಎಚ್ಚರಿಕೆ ನೀಡಿದೆ. ಹಾಗಾದ್ರೆ ಏನಿದು ಡೀಪ್ ಸೀಕ್? ಇದೊಂದು ಕೃತಕ ಬುದ್ಧಿಮತ್ತೆ ವ್ಯವಸ್ಥೆ. ನಾವು ಏನೇ ಪ್ರಶ್ನೆ ಕೇಳಿದರೂ ಅದಕ್ಕೆ ಉತ್ತರ ನೀಡುತ್ತದೆ. ಇದನ್ನ ಲಿಯಾಂಗ್ ವೆನ್ಫೆಂಗ್ ಎನ್ನುವವರು 2023ರ ಡಿಸೆಂಬರ್ನಲ್ಲಿ ಪ್ರಾರಂಭಿಸಿದ್ರು. ಡೀಪ್ ಸೀಕ್ ಚಾಟ್ ಜಿಪಿಟಿ ರೀತಿಯ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಇದು ಎಐ, ಚಾಟ್ ಜಿಪಿಟಿ, ಜೆಮಿನಿಯಂತಹ ಅಪ್ಲಿಕೇಶನ್ಗಳಿಗೆ ಹೋಲಿಸಿದರೆ ಅವುಗಳ ಆವಿಷ್ಕಾರಕ್ಕೆ ತಗುಲಿದ 1% ಅಗ್ಗದ ದರದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಕೇವಲ 1-2 ವರ್ಷಗಳ ಹಿಂದೆಯಷ್ಟೇ ಆರಂಭವಾದ ಡೀಪ್ ಸೀಕ್ ಕಂಪನಿಯು ಇಷ್ಟು ಕಡಿಮೆ ಅವಧಿಯಲ್ಲಿ ಬೃಹತ್ ಎಐ ಮಾದರಿಯನ್ನ ಸೃಷ್ಟಿಸಿದ್ದು ಭಾರಿ ಅಚ್ಚರಿಗೆ ಕಾರಣವಾಗಿದೆ. ಕಳೆದ ಕ್ರಿಸ್ಮಸ್ ಸಂದರ್ಭದಲ್ಲಿ ಡೀಪ್ ಸೀಕ್ ತನ್ನ V3 ಮಾದರಿಯನ್ನ ಹೊರತಂದಿತ್ತು. ಅಮೆರಿಕದ ಓಪನ್ ಎಐ, ಗೂಗಲ್ ತಂತ್ರಜ್ಞಾನಗಳಿಗೆ ಪೈಪೋಟಿ ನೀಡುವ ರೀತಿಯಲ್ಲಿ ತಯಾರಿಸಲಾಗಿತ್ತು. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಈ ವರ್ಷದ ಜನವರಿ 20ರಂದು ಡೀಪ್ ಸೀಕ್ R1 ಮಾದರಿಯನ್ನ ಪರಿಚಯಿಸಿದೆ. ಈ ಡೀಪ್ ಸೀಕ್ ಬಳಕೆ ಮಾಡುವುದು ಹೇಗೆ? ಡೀಪ್ ಸೀಕ್ ಬಳಸಲು ನೀವು ಹಣ ನೀಡಬೇಕಂತಿಲ್ಲ. ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೀಪ್ ಸೀಕ್ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಬಳಿಕ ಲಾಗಿನ್ ಮಾಡಿ ಚಾಟ್ ಜಿಪಿಟಿ ರೀತಿಯಲ್ಲಿಯೇ ಸಂದೇಹವಿರುವ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬಹುದು. ಅನೇಕ ಪಾಶ್ಚಾತ್ಯ ಮಾದರಿಗಳಿಗಿಂತ ಭಿನ್ನವಾಗಿರುವ ಇದು ಚೀನಾದ ಕಟ್ಟುನಿಟ್ಟಾದ ಸೆನ್ಸಾರ್ಶಿಪ್ ನಿಯಮಗಳನ್ನು ಅನುಸರಿಸುತ್ತದೆ. ಕೆಲವೊಮ್ಮೆ ಸೂಕ್ಷ್ಮ ವಿಷಯಗಳ ಬಗ್ಗೆ ಕೇಳಿದಾಗ ನೇರ ಉತ್ತರಗಳನ್ನು ನೀಡುವುದಿಲ್ಲ. ಇದು ಡಿಜಿಟಲ್ ವಿಷಯದ ಮೇಲೆ ಸರ್ಕಾರದ ನಿಯಂತ್ರಣವನ್ನ ಪ್ರತಿಬಿಂಬಿಸುತ್ತದೆ. ಅಮೆರಿಕದಲ್ಲಿ ತಲ್ಲಣ ಸೃಷ್ಟಿಸಿದ ಡೀಪ್ ಸೀಕ್. ಹೌದು, ಅಮೆರಿಕದ ಉದ್ಯಮ ಪ್ರಮುಖರಿಗೆ ಡೀಪ್ ಸೀಕ್ ದೊಡ್ಡ ಆತಂಕವನ್ನ ತಂದೊಡ್ಡಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದನ್ನ ಅಮೆರಿಕನ್ ಟೆಕ್ ದೈತ್ಯರಿಗೆ ಎಚ್ಚರಗೊಳ್ಳುವ ಸಮಯ ಅಂತ ಕರೆದಿದ್ದಾರೆ. ಅಮೆರಿಕದ ನಿವಿಡಾ ಟೆಕ್ ಕಂಪನಿ ಒಂದೇ ದಿನದಲ್ಲಿ 18% ಕುಸಿತ ಕಂಡಿದೆ. ಇಲ್ಲೊಂದು ಗಮನಿಸಬೇಕಾದ ವಿಚಾರ ಅಂದ್ರೆ, ಚೀನಾದ ಡೀಪ್ ಸೀಕ್ ಎಐ ಮಾಡೆಲ್ ತಯಾರಿಸಲು ಟ್ರೈನಿಂಗ್ ಆಗಿ ನಿವಿಡಿಯಾದ ಚಿಪ್ಗಳನ್ನೇ ಬಳಸಲಾಗಿದೆ. ಗೌಪ್ಯತೆ ಬಗ್ಗೆ ಅಪಸ್ವರ. ಚೀನಾದ ವಸ್ತುಗಳು ಮಾರುಕಟ್ಟೆಗೆ ಕಾಲಿಟ್ಟಾಗ ಅದರ ಬಗ್ಗೆ ವಿಶ್ವಾಸಾರ್ಹತೆ ಪ್ರಶ್ನೆಗಳು ಎದ್ದೇಳುವುದು ಸಹಜ. ಇದರ ನಡುವೆ ಈ ಆ್ಯಪ್ ಬಗ್ಗೆಯೂ ಸಂಶಯಗಳಿದ್ದವು. ನೀವು ಡೀಪ್ ಸೀಕ್ನಲ್ಲಿ ಅಪ್ಲೋಡ್ ಮಾಡಲಾದ ಡೇಟಾವು ಚೀನಾದಲ್ಲಿನ ಸರ್ವರ್ಗಳಲ್ಲಿ ಸಂಗ್ರಹವಾಗುತ್ತದೆ. ದತ್ತಾಂಶದ ಗೌಪ್ಯತೆ ಮತ್ತು ಬೌದ್ಧಿಕ ಆಸ್ತಿಯ ಕುರಿತಾದ ಕಳವಳಕ್ಕೆ ಕಾರಣವಾಗಿದೆ. ಚೀನಿ ಕಮ್ಯುನಿಸ್ಟ್ ಪಕ್ಷದ ಅಧಿಕಾರದ ಅಡಿಯಲ್ಲಿ ಡೇಟಾ ಸಂಗ್ರಹ ಆಗುವುದರಿಂದ ಚೀನಿ ಕಮ್ಯುನಿಸ್ಟ್ ಪಕ್ಷದ ಮೌಲ್ಯಗಳಿಗೆ ಅನುಗುಣವಾಗಿ ಸೆನ್ಸಾರ್ ಮಾಡುತ್ತದೆ. ಚಾಟ್ ಜಿಪಿಟಿಗೆ ಹೋಲಿಸಿದರೆ ಡೀಪ್ ಸೀಕ್ ಅಷ್ಟು ಪರಿಣಾಮಕಾರಿಯಾಗಿಲ್ಲ ಎನ್ನುವ ಮಾತುಗಳೇ ಇವೆ. ಡೀಪ್ ಸೀಕ್ನಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವೇ ಸಿಗುತ್ತಿಲ್ಲ ಎಂಬ ಅಪವಾದಗಳಿವೆ. ಇದು ಚೀನಾದ ಆಪ್ ಆಗಿರುವುದರಿಂದ ನಂಬಲರ್ಹವಲ್ಲ ಎನ್ನುವವರು ಇದ್ದಾರೆ. ಚೀನಾ ಪ್ರಶ್ನೆಗಳಿಗೆ ಆಪ್ ಮೌನ ವಹಿಸುತ್ತೆ. ಹೌದು, ಅಂದ ಹಾಗೆ ನೀವು ಚೀನಾಗೆ ಸಂಬಂಧಿಸಿದ ವಿವಾದಾತ್ಮಕ ಪ್ರಶ್ನೆಗಳನ್ನ ಕೇಳಿದ್ರೆ ಇದು ನಿಮಗೆ ಉತ್ತರ ನೀಡೋದಿಲ್ಲ. ಉದಾಹರಣೆಗೆ, ಅರುಣಾಚಲ ಭಾರತದ ಭಾಗವೇ? ಈ ರೀತಿ ಟೈಪ್ ಮಾಡಿದ್ರೆ ನಿಮಗೆ ಸಮರ್ಪಕ ಉತ್ತರ ಸಿಗಲ್ಲ. ಈ ಪ್ರಶ್ನೆ ನನ್ನ ವ್ಯಾಪ್ತಿಯಲ್ಲಿ ಬರುವುದಿಲ್ಲ, ಬೇರೆ ಏನಾದರೂ ಮಾತನಾಡಿ ಎನ್ನುವ ಉತ್ತರವನ್ನ ನೀಡುತ್ತದೆ. ಆದರೆ ಕಾಶ್ಮೀರದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ, ಅಂದ್ರೆ ಕಾಶ್ಮೀರ ಭಾರತದ ಭಾಗವೇ ಎಂದು ಟೈಪ್ ಮಾಡಿದ್ರೆ ಕಾಶ್ಮೀರ ಭಾರತದ ಉತ್ತರದಲ್ಲಿದೆ. ಜಮ್ಮು ಕಾಶ್ಮೀರ, ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಕಾಶ್ಮೀರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿವಾದದ ವಿಷಯ ಎನ್ನುವ ಉತ್ತರವನ್ನ ನೀಡುತ್ತದೆ. ಕಡಿಮೆ ಬಜೆಟ್, ಸೀಮಿತ ಸಂಪನ್ಮೂಲಗಳೊಂದಿಗೆ ಅತ್ಯಾಧುನಿಕ ಎಐ ಮಾದರಿಗಳನ್ನು ಅಭಿವೃದ್ಧಿಪಡಿಸಬಹುದು ಅಂತ ಡೀಪ್ ಸೀಕ್ ಸಾಬೀತುಪಡಿಸಿದೆ. ಇದು ಓಪನ್ ಎಐಗಳಿಗೆ ಪ್ರತಿಸ್ಪರ್ಧಿ ಎಂದೇ ಬಿಂಬಿತವಾಗಿದೆ. ಆದರೆ ಇದರ ಆವಿಷ್ಕಾರಕ್ಕೆ ತಗುಲಿದ ವೆಚ್ಚದ ಒಂದು ಭಾಗ ಅಂದ್ರೆ ನಂಬಲೇಬೇಕು. ಇದು ಓಪನ್ ಎಐಗಿಂತ 20ರಿಂದ 50 ಪಟ್ಟು ಅಗ್ಗವಾಗಿದೆ. ಡೀಪ್ ಸೀಕ್ ಕಂಪ್ಯೂಟಿಂಗ್ಗೆ ತರಬೇತಿ ನೀಡಲು ಸುಮಾರು 60 ಲಕ್ಷ ಚಿಪ್ಗಳ ಬಳಕೆಯಾಗಿದೆ. ಇದು ಮೆಟಾ ತನ್ನ ಇತ್ತೀಚಿನ ಎಐ ಅಭಿವೃದ್ಧಿಪಡಿಸಲು ಬಳಸಿದ ಚಿಪ್ಗಳಿಗಿಂತ 10 ಪಟ್ಟು ಕಡಿಮೆ.
ಒಟ್ಟಾರೆ ಬುದ್ಧಿಮತ್ತೆ ವ್ಯವಸ್ಥೆಯಲ್ಲಿ ತಮ್ಮನ್ನ ಬಿಟ್ಟರೆ ಮತ್ಯಾರೂ ಇಲ್ಲ ಎಂಬ ಅಹಂನಿಂದ ಮೆರೆಯುತ್ತಿದ್ದ ಅಮೆರಿಕದ ಬೃಹತ್ ಕಂಪನಿಗಳಿಗೆ ಚೀನಾದ ಸಣ್ಣ ಕಂಪನಿಯೊಂದು ಮುಟ್ಟಿಕೊಳ್ಳುವ ಏಟು ನೀಡಿದೆ. ಡೀಪ್ ಸೀಕ್ R1 ಎನ್ನುವ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಮಾರುಕಟ್ಟೆಗೆ ಬಿಡುಗಡೆಯಾಗಿದ್ದು, ಕಡಿಮೆ ಬಜೆಟ್ನಲ್ಲಿ ತಯಾರಿಸಲಾದ ಈ AI ಟೆಕ್ ದೈತ್ಯ ಕಂಪನಿಗಳನ್ನು ಹೊಂದಿರುವ ಅಮೆರಿಕಕ್ಕೆ ಆಘಾತ ನೀಡಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.